ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಬಿ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಇವ್ರು ನನ್ಗೆ ಹಾಸ್ಟೆಲ್ ಪರಿಚಯ ಆಗಿದ್ದು, ಸೊ ತುಂಬಾನೇ ಕ್ಲೋಸ್ ಆಗಿದ್ವಿ ನಾವ್ ಅಲ್ಲಿದ್ದಾಗ. ಈಗ ನಾವು ಬಿ ಮುಗಿಸ್ಕೊಂಡ್ ಬಂದಾದ್ಮೇಲೆ ಎಲ್ಲ ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ, ಮೀಟ್ ಮಾಡಕ್ ಆಗಿರ್ಲಿಲ್ಲ. ಆಬ್ವಿಯಸ್ಲಿ ನಾನು ಪ್ರಿಯಾ ಅಂತೂ ಮೀಟ್ ಮಾಡ್ತಾ ಇದ್ವಿ, ಪ್ರಿಯಾ ನಿಮ್ಗೆ ಗೊತ್ತೇ ಇದೆ. ಬಟ್ ಇನ್ನ ಇಬ್ರು ಇದ್ದಾರಲ್ಲ, ಸಾವಿ ಮತ್ತೆ ಸೌಮ್ಯ ಅಂತ ಹೇಳಿ, ಅವರಿಬ್ರು ನಮಗೆ ಸಿಕ್ಕಿರ್ಲಿಲ್ಲ. ಸೊ ಎಲ್ಲ ಬ್ಯುಸಿ ಆಗ್ಬಿಟ್ಟಿದ್ರು ಅವ್ರವ್ರದೇ ವರ್ಕ್ ಅಲ್ಲಿ. ಫೈನಲಿ ತುಂಬಾ ದಿನದಿಂದ ಪ್ಲಾನ್ ಮಾಡಿ ಇವತ್ ಮೀಟ್ ಮಾಡಿದ್ವಿ. ಮಲ್ಲೇಶ್ವರಂ ಅಲ್ಲಿ ಮೀಟ್ ಮಾಡಿದ್ವಿ. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಮಂತ್ರಿಮಾಲ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಸುತ್ತಾಡಿ ಹಂಗೆ ಕುತ್ಕೊಂಡು ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡು ಚೇ ಚಾಟ್ ಮಾಡ್ಕೊಂಡು ಇನ್ನೊಂದ್ಸರಿ ಏನಾರು ಚೆನ್ನಾಗಿ ಮಾತಾಡಿ ಎಂಜಾಯ್ ಮಾಡಿದ್ವಿ. ಕಾಲೇಜು ಮತ್ತೆ ಹಾಸ್ಟೆಲ್ ಲೈಫ್ ಎಲ್ಲ ಅದ್ರ ಬಗ್ಗೆ ನೆನ್ಸ್ಕೊಂಡ್ ಮಾತಾಡ್ತಾ ತುಂಬಾನೇ ಎಂಜಾಯ್ ಮಾಡಿದ್ವಿ. ಖುಷಿ ಆಯ್ತು ನನ್ಗಂತೂ ಮೀಟ್ ಮಾಡಿದ್ದು. ಆಫ್ಟರ್ ಲಾಂಗ್ ಟೈಮ್ ನಾವ್ ಇಷ್ಟೊಂದು ಕಾನ್ವರ್ಸೇಷನ್ ಆಗಿದ್ದು ನಮ್ಮ 4 ಜನದ ಮಧ್ಯದಲ್ಲಿ. ಸೊ ಚೆನ್ನಾಗ ಇತ್ತು ಅವತ್ತಿನ ಡೇ. ಅದಾದ್ಮೇಲೆ ನಾವು ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ. ಸುಮ್ನೆ ಹಂಗೆ ನೋಡಿದ್ವಿ ಜಸ್ಟ್. ನಾವ್ ಯಾರು ತಗೊಳ್ಳೋ ಮೂಡಲ್ಲಿ ಇರ್ಲಿಲ್ಲ, ನೋಡೋಷ್ಟು ಪೇಶನ್ಸ್ ಇರ್ಲಿಲ್ಲ ಆಗ, ಯಾಕಂದ್ರೆ ಬೆಳಿಗ್ಗೆಯಿಂದ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ವಿ ಎಲ್ರು. ಸೊ ಸಾಕು, ಹೋದ್ರೆ ಸಾಕು ಮನೆಗೆ ಅಂತ ಹೇಳಿದ್ವಿ. ಸೊ ಲಾಸ್ಟ್ ಅಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಪೋಲಾರ್ ಬೇರ್ಗೆ ಹೋದ್ವಿ, ಅಲ್ಲಿ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ಪೋಲಾರ್ ಬೇರಲ್ಲಿ ನಮ್ಗೆ ಡಿಬಿಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಚೆನ್ನಾಗಿತ್ತು, ತಗೊಂಡು ಟೇಸ್ಟ್ ಮಾಡಿದ್ವಿ. ನಿಮ್ಗೆಲ್ಲ ಯಾರಿಗ್ ಡಿಬಿಸಿ ಇಷ್ಟ? ಸೊ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಗೂ ಗೊತ್ತಾಗುತ್ತೆ ಯಾರ್ಯಾರು ಇಷ್ಟ ಪಡ್ತೀರಾ ನೀವು ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಡೇನೆ ಪ್ರಿಯನ್ ಬರ್ಡೇ ಇತ್ತು ಅವತ್ತು. ಸೊ ಹಾಗಾಗಿ ಎಲ್ರು ಮೀಟ್ ಆಗಿದೀವಲ್ಲ, ಹೇಗೂ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಐಸ್ ಕ್ರೀಮ್ ಎಲ್ಲ ತಿಂದಿದ್ರಿಂದ ನಮಗೆ ಕೇಕ್ ಎಲ್ಲ ತಿನ್ನೋ ಅಷ್ಟ ಅದು ಇರ್ಲಿಲ್ಲ. ಸೊ ಹಾಗಾಗಿ ಐಸ್ ಕ್ರೀಮ್ ತಗೊಂಡ್ವಿ. ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ನೆನ್ಪಾಯ್ತು. ಸೊ ಹಂಗೆ ಸುಮ್ನೆ ತಮಾಷೆಗೆ ಅಂತ ಹೇಳಿ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಫನ್ ಆಗಿತ್ತು.
ಹಾಗೇನೆ ನನ್ನ ಫ್ರೆಂಡ್ ಸಾವಿ ಒಂದು ಗಿಫ್ಟ್ ಕೂಡ ತಂದಿದ್ಲು, ಬುದ್ಧ ಐಡಲ್. ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸಾವಿ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್. ಆಮೇಲೆ ಫೋಟೋಸ್ ಎಲ್ಲ ತಗೊಂಡಿದ್ವಿ, ಅದನ್ನೇ ಶೇರ್ ಮಾಡ್ತಾ ಇದೀನಿ. ಇನ್ನು ಯಾರೆಲ್ಲ ನೀವು ನಿಮ್ ಫ್ರೆಂಡ್ಸ್ ನ ಮೀಟ್ ಮಾಡಿಲ್ಲ ತುಂಬಾ ವರ್ಷದಿಂದ, ತುಂಬಾ ದಿನಗಳಿಂದ ಅಂತ ಅಂದ್ರೆ ಪ್ಲೀಸ್ ಹೋಗಿ ಮೀಟ್ ಮಾಡಿ. ತುಂಬಾನೇ ಎಂಜಾಯ್ ಮಾಡ್ತೀರಾ ನೀವು ಕೂಡ. ಚೆನ್ನಾಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.